ಅಲೀಲಿ ಗಿರಿಜಿ ಏನ್ಲೇ ಇದು? ಹೌದು ಬಿಡ. ಅಲೀಲಿ ಚಂದಳು ಚಲಿ ಕುಂತಂಗಾಗೈತಲ್ಲೇ ಹಡಿಬಿಟ್ಟಿ. ಬಾ 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 ನನಗೆ ಹೇಳ್ತೀವ ನೀನ ಇಷ್ಟು ಚಂದ ಕಾಣಕತ್ತಿ. ಅಡ್ಡಿಲ್ಲ ಏನಿದೆ ಈ ಪರಿ ತಾರ ಕುಂಕುತ್ಬಿಟ್ಟಿಯಲ್ಲ. ನಾನೇನ್ ತರ ಆಗಿನ್ಲಿ? ಅಲ್ಲ ನೀನ್ ಇಷ್ಟು ಚಂದ ಆಗಿಬಿಟ್ಟಿಯಲ್ಲ ಅಂದ್ಯಾ. ಇಲ್ಲ ನಾನೊಬ್ಬಕ್ಕೆ ಹೊಂಟಿರೋದು, ನಾನು ನನ್ನ ಸೊಸಿ ಇಬ್ರು ಹೊಂಟಿರೋದು. ಚಂದ್ರ ವೇದಕ್ಕೆ ಬರ್ತಾಳ ನಮ್ಮ ಜೋಡಿ. ಅತಿಗೆ ಅವ್ರಿಗೆ ಏನ್ಲೇ ಸಂಬಂಧ? ಖಾಲಿ ಪೀಲಿ ಚಂದ್ರವನ್ ಕರ್ಕೊಂಡು ಹೋಗಂತ. ಚಂದ್ರವೇನ್ ನನಗೇನು ಹತ್ಗಡಿ ಏನ? ಕತಿ ನಿಂದೊಂದು ಅತ್ತಾಗ. ಯಾ ಚಂದ್ರವನ್ನು ನಾ ಏನು ಕರ್ಕೊಂಡು ಹೊಂಟಿಲ್ ತಾಯಿ. ನಿಂದೊಂದು ಕತಿ ಅತ್ತಾಗ. ಅಲ್ಲ ಚಂದ ಕಾಣಕತ್ತಿಯಲ್ಲ ಅಂದೆ. ಊರಿಗೆ ಹೊಂಟಿರ ನಂಗಾರ ನೀವು? ಚಲೋ ಆತು ಬಿಡು. ಈಗ ಕೇಳಿದ್ ನಾನು. ಅಲ್ಲ ಏನು ಕಿವಿಗೆ ಮಷೀನ್ ಹಾಕೊಳ್ಳಾರ್ದ ಹೊಂಟಿಗಿಟ್ಟತೇನೇವ ಇದು? ಆ ಕಂಬಳವನ್ನ ಮುಗೀತು ಹುಚ್ಚಿಡಿಸೇ ಕೈ ಬಿಡ್ತಾಳೆ ಈಕೆ. ಅದು ಪಾಪ 2-3 ತಿಂಗಳು ಬದುಕ್ಯಾರ ಬದುಕ್ತತೆ ಏನ. ಅದನ್ನ ಈಗ ಊರು ಹೊಂಟ್ಲೆ ಕೊಂದಿಡ್ಬೇಕು ಅಂತ ತೀರ್ಮಾನ ಮಾಡ್ದಂಗೈತಿ. ಅದಕ್ಕಾಗೆ ಏನ್ ತೆಲ್ ತಕೊಂಡು ಹೊಂಟಾಳೆ ನನ್ನ ಮಮ್ಮಿಕೆ. ಶಾಂತಕ ಯಾರ್? ಬಾಬಾ ಗಿರಿಜಿ ಎಷ್ಟಾರ ಚಂದ ಕಾಣಕತ್ತೀಯಲೇ. ಹೋನ ಶಾಂತಕ ಹೆಂಗ್ ಕಾಣಕತ್ತೈತಿ? ನಿನ್ನೆ ನನಗೊಳೆ ಭರ್ಜರಿ ನಾನು ನಿನ್ ಮುಂದಷ್ಟೇ ಹೇಳದ, ಮತ್ತೆ ಯಾರ ಮುಂದೆ ಹೇಳಕತ್ತಿಲ್ಲ. ನೋಡಿಕಿನ್ನ ಅಲ್ಲ ಹೇಳೇನಿ ಊರಿಗೆ ಹೊಂಟನಂತೇಳಿ. ನೋಡ ನಿಮ್ಮ ಮತ್ತೆ ಒಂದು ಈಟು ಹೇಳುವಳ್ಳಂತ. ಈಗ ಹೇಳೇನವ ಊರಿಗೆ ಹೊಂಟನಂತೇಳಿ. ಅಲ್ಲ ಶಾಂತಕ ಭರ್ಜರಿ ವ್ಯಾಪಾರ ಆಗಿತ್ತು. ಅದಕ್ಕೆ ಚಲೋದೊಂದು ಕಮ್ಮನ್ ಸೀರೆ ತಗೊಂಡು ಉಟ್ಕೊಳ್ಳೋಣ ಅಂತೇಳಿ ಇಷ್ಟಪಟ್ಟು ಒಂದು ಚಲೋ ಸೀರೆ ತಗೊಂಡು ಹೊಲಸ್ಕೊಂಡೇನು ನೋಡು. ಜಾತ್ರೆಗೆ ಇಲ್ಲವಾ? ನಾ ಯಾವ ಜಾತ್ರೆಗೆ ಹೋಗಲಿ, ಜಾತ್ರೆಗೆ ಹೊಂಟಿರೋನು ಅಂತ. ಜಾತ್ರೆ ಗೀತ್ರಿಗೆಲ್ಲ ಏನು ಹೊಂಟಿಲ್ಲ. ಅದೇ ಹೇಳಿದ್ಮೇಲೆ ಊರಿಗೆ ಹೊಂಟೇವಿ ಅಂತೇಳಿ ಆಗ್ಲೇ ಮರ್ತೆ. ಈಗಂತೂ ಭಾರಿ ಬಿಜಿ ಆಗಿಬಿಟ್ಟಿ ಬಿಡು ನೀನು. ಹಂಗಾರ ಹೇಳಿದ್ ನೆನಪಿರಲಾರ್ದಟ್ಟು ಬಿಜಿ ಆಗಿಬಿಟ್ಟಿಯನ. ಇದಕ್ಕೆ ಆ ಕಮಲವನ್ ಜೋಡಿ ಹೊಂಟೇನಿ ಊರಿಗೆ. ಕರ್ದಾಳ. ಅದೇ ಆ ಕಾಸಿ ಅದು ನೋಡಿ ಬರ್ಬೇಕು ಅಂತ ಅಂದಿದ್ರಲ್ಲ, ಅದಕ್ಕೆ ಹೊಂಟೇವಿ ನಾನು ನನ್ನ ಸೊಸಿ. ಅಡುಗೆ ಎಲ್ಲ ಮಾಡಿ ಈಕೆ ಒಂಚೂರು ಕಟ್ಕೊಳಕತ್ತಿದ್ಲ. ಅವ್ರು ಅದು ಏನೇನು ಅಡುಗೆ ಮಾಡ್ಕೊಂಡಾರ ನಂಗೆ ಗೊತ್ತಿಲ್ಲ. ಒಟ್ಟು ಅದೇ ತಯಾರಿ ಒಳಗೆ ಇದ್ವಿ. ನಾನು ರೆಡಿಯಾಗಿ ಕುಂತಿದ್ದೆ ಇಲ್ಲಿ ಬಾಗ್ಲಕ್ಕೆ. ಇನ್ನೂ ಬಂದಿಲ್ಲಪ್ಪ ಈಗ ಅಂತ ನೋಡಾತಿದ್ದೆ. ಅಟ್ಟದ್ಗೆ ನೀ ಕರೆದಿದ್ದು ಹೊರಬಿದ್ಲು ನೋಡಿಕೆ. ಹೌದು, ನೀ ಏನು ಈ ಪರಿ ತಯಾರಾಗಿಬಿಟ್ಟಿಯಲ್ಲೇ? ಅಯ್ಯೋ ಅದು ಬಿಡು ಹೋಲಿ, ನಮ್ಮತ್ತಿ ಮಷೀನ್ ಹಾಕೊಂಡಿಲ್ಲ. ಗೊತ್ತಾತ ಶಾಂತಕ. ಅಲ್ಲ ಶಾಂತಕ, ಹಿಂಗ ಕರ್ಕೊಂಡೋಗಿ ಆಮೇಲೆ ಕುತ್ತಿಗೆ ಕೊಂದಿ ಪಾಪ ಅವ್ರನ್ನ. ಎದಕ್ಕೆ ಬರ್ತಾರೆ ಹೇಳ? ಈ ನಮ್ನಿ ಕಿವಿಗೆ ಇದು ಹಾಕೊಳ್ಳಾರ್ದ ಅಡ್ಡಾಡಕತ್ತಿರತ್ತಾಗ. ಅದು ಬಿಡು ಹೋಲಿ. ಹೌದು, ಮೊದ್ಲು ಕಿವಿಗೆ ಮಷೀನ್ ಹಾಕೋ ಅನ್ನೋ. ಮಷೀನ್ ಇಲ್ದಂಗೆ ಏನಾರ ಹೋದ್ರೆ ಮುಗಿದೋತ್ ಕತಿ. ಗತಿ ಹರೋ ಹರ. ಅಲ್ಲ ಕಿವಿಗೆಲ್ಲ ಮಷೀನ್ ಇದ್ದೆ ಕಿವಿ ಕೇಳಲ್ಲ, ಇನ್ನು ಮಷೀನ್ ಹಾಕೊಳ್ಳಂಗೆ ಹೋದ್ರೆ ಗತಿ ಏನು ಹೇಳ? ಹಂಗಾರ ನೀನ ನೋಡೋಣ ತಗ. ಅಯ್ಯೋ ಕತಿ. ಅಯ್ಯೋ ಇಟ್ಟೇನೆ ಇವ ನಾನ ಬೈದೆ. ನೀವು ಕೈಯಾಗ ಹಿಡ್ಕೊಂಡು ಅಡ್ಡಾಡ್ಬೇಡ್ರಿ, ಒಂದು ಕಿವ್ಯಾಗ ಹಾಕೋರಿ, ಇಲ್ಲತ್ತಂದ್ರೆ ಚೀಲ್ದಾಗಾರ ಇಟ್ಕೋರಿ ಅಂದಿದ್ದಕ್ಕೆ ಏನು ಎಲ್ಲ ಕುರ್ಚಿ ಚೀಲ್ದಾಗ ಇಟ್ಟರು. ಏನು ಮಾಡಿದ್ರು? ಹಾಕ್ತೇನಪ್ಪ ಹಾಕ್ತೇನೆ. ಕಂಡಕ್ಟ್ರು ಆಮೇಲೆ ಆ ಬಸ್ನಾಗ ಇರೋರು ಎಲ್ಲರೂ ತಲೆ ಹಿಡಿಸಿದ್ರೆ ಏನು ಮಾಡಲಿ ನಾನು? ಅದೇ ಅಂದೆ ನಾನು. ಅಂತಂಗೆ ಯಾರ್ಯಾರು ಹೊಂಟಾರ ಶಾಂತಕ? ಅದು ಬಿಡು, ನೀನೇನ್ರಿ ಈ ಪರಿ ತಯಾರಾಗಿ ತೋರ್ಸಕ ಬಂದೆ ಅಂದೆಲ್ಲ. ಅಂದೆಲ್ಲ ನೀನು. ಕರ್ಣ ಚಂದಾಗೈತಿ, ಮಸ್ತಾಗೈತಿ. ಇಷ್ಟು ಚಂದ ಕಾಂತಿ ಅಂತ ಅನ್ಕೊಂಡಿದ್ದಿಲ್ ಬಿಡ ನಾನು. ಯಾಕೆ ಶಾಂತಕ ನಾ ಚಂದಿಲ್ಲನು? ಏನ್ ಬೇ ನಾ ಚಂದಿಲ್ಲ? ಎಲ್ಲ ಹಡಿಬಿಟ್ಟಿ ಚಂದ ಕಾಣಕತ್ತಿಲ್ಲ. ನೀನೇ ಚಂದ ಕಾಣಕತ್ತಿಲ್ಲ. ಇದು ನನ್ನ ಸೀರೆಲೆ ಇದು. ಅವಾಗ ನಾ ತಗೊಂಡಿದ್ವನ್ ಮಡಿಚಿಟ್ಟಿದ್ನಲ್ಲ, ಇವತ್ತು ಉಟ್ಕೊಂಡ್ ಕುಂತಾನಿ ಊರ್ ಬಿಡಾಡಿ. ಚಂದಿಲ್ಲ ಅಂತ ಹೇಳ್ತೀಯ? ಮಕ ನೋಡ್ಕೊಂಡಿದ್ದು ಒಣಗಿ ಸ್ವಂತಿಕಾಯಿ ಆಗೈತಿ. ಅವ್ವ ಬೇ ಎದಕ್ ಬೈತೀಯ ನೀನು? ಅವನ ಬೈಬೇಡ ತಗ. ನಾನು ನೀ ಚಂದಿಲ್ಲ ಅಂದಿಲ್ಲ, ನಾ ಚಂದಿಲ್ಲ ಅಂತ ಕೇಳಿದ್ದೆ. ಆಕಿ ಚಂದದಾಳಿಲ್ಲ ಅಂತ ಕೇಳಕತ್ತಾಳ. ಹೌದಾ? ಬೇಜಾರಾಗಬೇಡ, ಹಂಗ ಬಂತ ಬಾಯಾಗ. ಅದು ಬಿಡು ಹೋಲಿ. ಏನು ಚಂದ ಕಾಣಕತ್ತೀಯ ಗಿರ್ಜಿ. ಈಗೂ ಮದುವೆಯಾಗಿ ಮಕ್ಕಳು ಅದಾರ ಅಂದ್ರೆ ಯಾರು ನಂಬದಿಲ್ಲ ಅಂತ ತಿಳ್ಕೊಂಬಿಡು. ಕರೇನ ಯಾರು ನಂಬದಿಲ್ಲಪ್ಪ. ಅಷ್ಟು ಚಂದ ಕಾಣಕತ್ತಿ ನೋಡು. ಹಡಿಬಿಟ್ಟಿ ಕಣ್ಣ ಚಂದ್ಲೇ ನೀನು. ಹೌದಾ? ನಂಗೆ ಗೊತ್ತಾಗಲಿಲ್ಲ. ನೀನು ಭಾರಿ ಚಂದ ಕಾಣಕತ್ತೀಯ. ಏನು ಸೀರಿ, ಏನು ತಾನ, ಏನು ಜಂಪರು. ಬಾಬಾ ಇದು ಯಾವಾಗ ತೊಗೊಂಡಿಲ್ಲ ಕಿವ್ಯಾನು? ಅವ್ವ ತೋರ್ಸೇ ಇಲ್ಲಿ ಬಿಡ ಬೆಂಡ್ಲಿ ನೀನು. ಹಂಗ ತೊಗೊಂಡು ಒಳಗೆ ಗಪ್ ಗಡ್ದಾಗಿರ್ತಿ. ಅಯ್ಯೋ ಹಣೆ ಬಾರ್ ಗಣೆ ಚೌತಿ. ಬಂಗಾರ ಹೆಂಗಿರ್ತದ? ಬಂಗಾರ ಅಂತ ಬಂಗಾರ ಏನ ಅಂತಾಳಲ್ಲ ಆಕಿ. ಆ ನಮ್ನಿ ಉದ್ದುದ್ದಕ್ಕೆ ಮಾತಾಡ್ತಾಳ. ಸುಡ್ಗಾಡ್ ನನ್ನ ಕಿವಿಗೆ ಹಾಕೊಳ್ಳೋ ಮಸೀನರ ಕೊಡಲೆ ಕೇಳವಲ್ತು ಬಿಡವಲ್ತು. ಈ ಹಡ್ಬಿಟ್ಟು ಮಾತಾಡೋದೊಂದು ನನ್ನ ಕಿವಿಗೆ ಬೀಳೋದೊಂದು ಆಗೈತತ್ತಾಗ. ಎಲ್ಲಿಟ್ಟಿರಿ? ಅಯ್ಯೋ ಎಲ್ಲಿ ಅಡಿಕೆ ಅಲ್ಲೇ ಒಳಗಿರ್ಬೇಕು. ಹೋಗು, ನನಗೆ ಮೊದ್ಲು ಕಿವಿಗೆ ಹಾಕೊಳ್ಳೋ ಮಷೀನ್ ತುಂಬ. ಅಲ್ಲ ಕಿವಿಗೆ ಹಾಕೊಳ್ಳೋ ಮಷೀನ್ ಎಲ್ಲಿಟ್ಟಿರಿ? ಮಷೀನ್ನ ಎಲ್ಲಿಟ್ನಿ? ಎಡಗೆ ಇಲ್ಲಿ ಸುಡ್ಗಾಡ್ದಾಗ ಇಟ್ನಿ ಏನೋ ಅತ್ತಾಗ. ನನಗೂ 1,00,000 ಇರೋದಿಲ್ಲ ಅರಳು ಮರಳು. ಯಾವುದಕ್ಕೆ ನನ್ನ ಅಡಿಕೆಯಲ್ಲಿ ಚೀಲ್ದಾಗ ನೋಡಿ. ನಾನು ಅಲ್ಲೇ ಇಡೋದು ಜಾಸ್ತಿ, ಬಿಟ್ರೆ ಪಲಂಗ್ ಮ್ಯಾಗಿರ್ಬೇಕು. ಆದರೂ ಏನನ್ ಗಿರ್ಜಿ ಕಣ್ಣ ಚಂದ ಕಾಣ್ತಿಲ್ಲ ನೀನು. ತಗೋರಿ ಹಾಕೋರಿ.
ಈ ಕೇಳ್ತತ ಮೆಲ್ಲಕ್ ಮೆಲ್ಲಕ ಅಯ್ಯಯ್ಯ ದುರ್ಗವನಂತಕ್ಕೆ ಆ ಕಿವಿ ಅನ್ನೋದು ಹಾರಿ ಹೋಗ್ಬೇಕನ್ನ ನೋಡೋದ ನಮ್ನಿ ಚೀರ್ತಿ ಅತ್ತಾಗ ಕೇಳ್ತತಿ ಅಲ್ಲ ಕೇಳ್ತತೆ ಅಂತ ಪರೀಕ್ಷೆ ಮಾಡಿದೆ ಏನ ಅಂದೆಲ್ಲ ಆಡ್ಬಿಟ್ಟಿ ಹೌದು ಆ ಕಿವೇನು ಯಾವಾಗ ತಗೊಂಡಿಲ್ಲ ನಂಗೆ ತೋರಿಸ್ಲೇ ಇಲ್ಲ ಹೋಗ ಯವ್ವ ಪಾಸಿ ಕಿವೇನು ನೀನು ತಂದನಿ ಗ್ಯಾರಂಟಿವು 180 ರೂಪಾಯಿ ಹೌದಾ ಚಂದ ಅದಾವಲ್ಲೇ 50 ರೂಪಾಯಿ ಹೇಳಿ 180 ರೂಪಾಯಿ ಕಿವೇನು ಈ ಸರನು ಅಷ್ಟೇ ಗ್ಯಾರಂಟಿ ಇದೆ ಹೇಳ ನೀರ್ಗೆ ಅದು ಹಾಕ್ಬೇಡ್ರಿ ಅದ್ರ ಒಟ್ಟ ಬೆಳಗಾಗುದಿಲ್ಲ ಸನೇದ್ರಾಗ ನೀವು ಇದು ಒಂದು 2 ವರ್ಷರ ಗ್ಯಾರಂಟಿ ಇರ್ತತಿ ಅಂತೇಳಿ ಅಂದಿದ್ದಕ್ಕೆ 250 ರೂಪಾಯಿ ಕೊಟ್ಟನಿ ಎಲ್ಲರ ಕಾರ್ಯಕಟ್ನ ಕೊಂಡ್ರ ಚಂದ ಕಾಂತಾವಂತೆ ತಗೊಂಡೇನೆ ಶಾಂತಕ ಅಲ್ಲ ಬಂಗಾರದನ ಅಂತಾಳ ಎಲ್ಲಿ ಬಂಗಾರ ಬೆಳ್ಳಿ ತಂದಿಯ ಶಾಂತಕ ಮೊದ್ಲೇ ಈಗ ಬಂಗಾರ ಜಾಸ್ತಿ ಖರೀದಿ ಮಾಡಬೇಡ್ರಿ ಸದ್ಯದ ಮಟ್ಟಿಗೆ ಅಂತ ಹೇಳ್ತಾ ಅದಾರ ಹೌದಾ ಅದೊಂದು ಸಿಲಿಂಡರ್ ಸಿಗುವಂತ ತಗೊಳಕ್ ರೊಕ್ಕಿಲ್ಲ 3,000 ರೂಪಾಯಿ 2,500 ರೂಪಾಯಿ ಮ್ಯಾಲೆ ಹೇಳಕತ್ತಾರ ಸಿಲಿಂಡರ್ ನಮ್ಮ ಹಣೆ ಬರ ಹಿಂಗ ಬಂಗಾರ ಏನು ಸ್ವಲ್ಪ ರೇಟ್ ಆಗೈತೇನ ಮತ್ತೆ 2,58 ಆಗೈತಂತ ಶಾಂತಕ ಇದು ಏನದು 2,58 ಅಂತ ನಾನು ನೋಡ 1,58,000 ಆಗೈತೆ ಬಂಗಾರ ಗೊತ್ತಾನೆ ಇವತ್ತು ಬೆಳಿಗ್ಗೆ ನ್ಯೂಸ್ನ್ಯಾಗ ತೋರ್ಸಾತಿದ್ರು ಏನವ ಸದ್ಯದ ಮಟ್ಟಿಗೆ ಈಗ ಯಾವುದು ಬಂಗಾರ ಖರೀದಿ ಇಲ್ಲ ಇನ್ನು ಲಕ್ಷ್ಮಿ ಹೋಟೆಲ್ ಆಗಿನ ನೋಡ್ಬೇಕು ಸರಿ ತೋ ಶಾಂತಕ ಪಾಪ ನೀವು ಹೊಂಟು ನಿಂತಿದ್ರೇನ ತಯಾರಾಗ್ರಿ ಇನ್ನೊಂದು ಎಷ್ಟು ದಿನ ಶಾಂತಕ ನೀವು ಬರೋದು ಓ ಕೆಟ್ಟ ಬೇಸರ ಆದಂಗತ್ತೆ ಶಾಂತಕ ಅಂಗಳ ಬಗ್ಲ ನೋಡಕ್ ಮನ್ಸಾಗಲ್ಲ ನನಗಂತೂ ಹೊತ್ತಾಗ ಈ ಗೌಡ್ರು ಒಬ್ಬರೇ ಇರ್ತಾರಂತ ಹ್ಞೂನ ಒಬ್ಬರೇ ಇರ್ತಾರ ಒಂದು ಸ್ವಲ್ಪ ಮನೆ ಕಡೆ ಬಂದು ಹೋಗಿ ಮಾಡ್ಲೆ ಒಟ್ಟು ಏನಾರು ಅಡಿಗೆ ಪಡಿಗೆ ಮಾಡಿದ್ರೆ ತಂದು ಕೊಡಾಗಿರ್ಜಿ ಅಲ್ಲ ನಾನು ಎಲ್ಲ ಟೈಮು ತಂದು ಕೊಡು ಅನ್ನಕತ್ತಿಲ್ಲ ಮತ್ತೆ ಹಂಗೆ ತಿಕ್ಕೋಬೇಡ ಯಾಕೆ ಪಾಪ ನೀನು ಕೆಲಸ ಬೇಕಾದಷ್ಟು ಇರ್ತಾವ 108 ಅದ್ರ ತ್ರಾಸಿನ್ಯಾಗ ಇದನ್ನ ಯಾಕೆ ಮಾಡಕ್ಕೆ ಹೋಗಿ ಅಂದರೆ ಏನಾರ ಒಂಚೂರು ಸಾರಾಗಿರೋ ಒಂದು ಯಾವಾಗಾರ ಪಲ್ಯ ಒಂದು ತಟ್ಟಿಗೆ ಹೆಚ್ಚಿಗೆ ಒಬ್ರಿಗೆ ಆಗಂಗಿದ್ರೆ ಒಂದು ತಟ್ಟು ಕೊಟ್ಟು ಕಳ್ಸ ಅವ್ನ ಮಗನ ಕೈಯಾಗ ಏನು ಅಯ್ಯೋ ಶಾಂತಕ ನೀ ಹೇಳಿಲ್ಲ ಅಂದ್ರೆ ಅದನ್ನ ಮಾಡ್ತಿದ್ದೆ ನಾನು ತಲೆ ಕೆಡಿಸ್ಕೋಬೇಡ ನಾ ಮಾಡ್ತೇನೆ ಏನು ಚಿಂತೆ ಮಾಡ್ಬೇಡ ತೀರಲ್ಲ ಒಂದಿಟ್ಟು ಇಂಥ ಹೊತ್ನಾಗ ಒಂದಿಟ್ಟು ನಾ ಮಾಡ್ಕೊಡ್ಲಿಲ್ಲ ಅಂದ್ರೆ ಹೌದಿಲ್ಲ ನಮ್ಮ ಅಣ್ಣ ಇದ್ದಂಗೆ ಅದನ್ ಗೌಡ್ರು ನಮ್ಮ ಅಣ್ಣ ಅಲ್ಲ ಹಿಂಗೆ ತಂಗಿನ ಇಲ್ಲೇ ಎಲ್ಲ ಸನಿಯಕ್ಕಿದ್ದಿದ್ರೆ ನಮ್ಮ ಅಣ್ಣ ಇದ್ದಿದ್ರೆ ನಾ ಕೊಟ್ಟು ಬರ್ತಿದ್ದಿಲ್ಲನ ನೀನು ಚಿಂತೆ ಮಾಡ್ಬೇಡ ನಾ ಕೊಡ್ತೇನೆ ಆತ ಆಯ್ತವ ಅಷ್ಟು ಮಾಡಿ ಸರಿ ನಾ ಬರ್ತೇನೆ ಗಿರ್ಜಿ ಭಾರಿ ಚಂದ ಕಾಣಕತ್ತೀಯ ಮೊದ್ಲು ಹೋಗಿ ಏನು ಎದುರು ತೆಗಿಸ್ಕೊ ಏನ ಹ್ಞೂ ಬೇ ಹಾಡ್ಬಿಟ್ಟು ನಡೆದ್ಕೊಂತ ಹೊಂಟ್ರು ಏನಂಗ ಅಷ್ಟು ಚಂದ ನೋಡು ಇಂಥ ಹುಡುಗಿಯರು ಏನಾರು ಸಿಕ್ಬಿಟ್ರೆ ಹುಡುಗರು ಮದುವೆ ಆಗಕ್ಕೆ ನಾ ಮುಂದೆ ತಾ ಮುಂದೆ ಅಂತಾರ ನೋಡಕ್ಕಿನ್ನ ಒಂದು ಈಟರ ವಯಸ್ಸಾದಂಗೆ ಏನಾರು ಹಡ್ದಾರಂಗೆ ಕಾಣ್ತಾಳ ನೋಡಕ್ಕೆ ಒಂದು ಸ್ವಲ್ಪ ರಾಕಿನ ಎಷ್ಟು ಚಂದ ಅದಳವ ಇವ ಅತ್ತಿಯರ ಕೆಸರಿನಾಗ ಕಮಲ ಹುಟ್ಟುದಂತ ಹಂಗ ನೋಡ್ರಿ ಇಷ್ಟ ಬಡತನ ತೊಂದ್ರಿ ಚಿಂತಿ ತಾಪತ್ರಯ ಇಂಥ ವಾತಾವರಣದಾಗ ಇಷ್ಟು ಚಂದ ಅದಾಳ ನಮ್ಮ ಗಿರ್ಜಿ ಏನಾರ ಇನ್ನ ಮಜಬೂತಾಗಿದ್ದು ದೊಡ್ಡ ಇದ್ದಂತರ ಮನ್ಯಾಗ ಆಗಿ ತಿಂಗಳಕ್ಕೊಮ್ಮೆ ಅದೇನ ಬ್ಯೂಟಿ ಪಾರ್ಲರ್ಗೆಲ್ಲ ಹೋಗಿ ಮಕ ಕೆರೆಸ್ಕೊಂತಾರಲ್ಲ ಹಂಗ ಮಕ ಕೆರೆಸ್ಕೊಳ್ಳೋದು ತಿಕ್ಕಿಸ್ಕೊಳ್ಳೋದು ತೊಳಸ್ಕೊಳ್ಳೋದು ಏನಾರ ಮಾಡಿದ್ರೆ ಇನ್ನು ಹೆಂಗಿರ್ಬೋದಿತ್ತಿಕ್ಕಿ ಹೌದಿಲ್ಲ ಅದಕ್ಕೆ ನಮ್ಮ ಮಲ್ಲೇಶಿಗೆ ತಕ್ಕ ಹೆಂಡತಿ ಅಲ್ಲಿದು ಪಾಪ ನಮ್ಮಲ್ಲೇ ಭಾಡ್ಯಾಕ ತಲೆ ಮ್ಯಾಗ ಕೂದ್ಲಿಲ್ಲ ನೋಡಾಕ ಅಂತ ಏನು ಹೇಳ್ಕೊಳಂಗೂ ಇಲ್ಲ ಏನಪ್ಪ ಇಂಥ ಚಂದ ಏನು ಸಿಕ್ಲು ಎಂಥ ಚಂದ ಇದ್ದವರಿಗೆ ಸಿಗೋದಿಲ್ಲ ಇಷ್ಟು ಚಂದ ಕರೆನ ಬಿಡು ಹೋಲಿಗೆ ಹಾಕಿ ಚಂದ ಮಾತಾಡ್ಕೊಂತ ನಮ್ದು ತಡ ಆಕತಿ 8 ಬಸ್ ಬರೋ ಹೊತ್ತಾತ ಪಟ್ಟಣ ಅಡಿಗೆ ಎಲ್ಲ ಕಟ್ಕೊಂಡಿಯಲ್ಲ ನಡಿ ನಾನು ಸೀರೆ ಒಂದು ಇಟ್ಟಿದ್ವನ್ನೆಲ್ಲ ಒಂದು 6-7 ಸೀರೆ ಅಷ್ಟೇ ಇಟ್ಟೇನ ಭಾಳ ಇಟ್ಟಿಲ್ಲ ಅಲ್ಲೇ ರೂಮ್ ಮಾಡಿರ್ತಾರಲ್ಲ ಅಲ್ಲಿ ಒಕ್ಕೊಂಡು ಇಟ್ಕೊಂಡ್ರಾತು ಅಂತೇಳಿ ಲೆಕ್ಕಕ್ಕೆ ಇಟ್ಕೊಂಡೇನಿ ಏನು ಅವನ್ನೆಲ್ಲ ಚಂದ ಬ್ಯಾಗ್ ಅದು ತೆಗೆದಿಟ್ಟಿಯೋದಿಲ್ಲ ಮತ್ತೆ ತಗರ ಒಗದಿ ನೀನು ಎಲ್ಲ ಸರಿತ್ನಂಗೆ ಇಟ್ಕೊಂಡಿಯೋದಿಲ್ಲ ಮತ್ತೆ ಅದು ಬಿಟ್ಟು ಬಂದೆ ಇದು ಬಿಟ್ಟು ಬಂದೆ ಅನ್ಬೇಡ ನನಗೊಂದು ತಲೆ ಕಲರ್ ಹಚ್ಚಿದ್ರಕ್ಕಿತ್ ಬಿಡ್ಲೆ ನೀನಂದ್ರೆ ಕಲರ್ ಹಚ್ಕೊಂಡು ಚಂದ ತಯಾರಾಗ್ಬಿಟ್ಟು ನನ್ನ ತಲೆಗೊಂದು ಕಲರ್ ಹಚ್ಚಿದ್ರೆ ಎಷ್ಟು ಚಂದ ಕಾಣ್ತಿತ್ತೆ ಅಲ್ಲ ನಿಮ್ದೊಳ್ಳೆ ಕತಿಯಪ್ಪ ಆತಾಗ ಒಂದ್ಸಲ ನಿಮ್ ತಲೆ ಕಲರ್ ಹಚ್ಚಿದ್ದೆ ಅಯ್ಯೋ ಅದಕ್ಕೆ ಏನಂಗ ಊರನವರು ಜನ ಎಲ್ಲರೂ ಬೈದ್ರು ಬ್ಯಾಡ್ರಿ ನಮ್ಮ ಮಲ್ಲಮ್ಮಜ್ಜಿ ತಲೆ ಬೆಳಗ ಇರ್ಲಿ ಅಂದ್ರೆ ಚಂದ ಕಾಂತತಿ ಶಾಂತಕ ಇದು ಏನ್ ಮಾಡಿ ನೀನು ನಮ್ಮ ಮಲ್ಲಮ್ಮನ ತಲೆ ಬೆಳಗ ಇರ್ಲಿ ಚಂದ ಕಾಂತತಿ ಅಂತೇಳಿ ಅಂದ್ರು ನಾನು ಏನ್ ಮಾಡ್ಲಿ ಅಯ್ಯ ಹೇಳೋರ್ಗೇನು ಹೇಳ್ತಾರ ನಾ ಚಂದ ಕಾಣೋದು ಬ್ಯಾಡನ ಯಾವುದಕ್ಕೂ ಹೋಗ್ತದಾರ್ಯಾಗ ಶೆಟ್ರ ಅಂಗಡಿಯಾಗ ಒಂದು ಕಲರ್ ತಗೊಂಡ ಅಲ್ಲಿ ಹೋದಲ್ಲಿ ಹಚ್ಕೊಳ್ಳೇನ ಹೆಂಗ್ ಮಾಡ್ಲಿ ಅಯ್ಯೋ ಅತ್ತಿಯರ ಬಿಡ್ರಿ ಹಿಂಗಿದ್ರೇನೆ ಚಂದ ಅಲ್ಲ ನೀವು ಹಿಂಗಂತೀರಿ ಇದು ಇದೆ ಅದು ಕಂಬಲಿ ದರವೇ ಬರ್ತಿತ್ತಲ್ಲ ಅದ್ರಾಗ ಒಬ್ಬಕ್ಕೆ ಮುದುಕಿದ್ಲಲ್ಲ ಹೆಸರು ಭಯ ಬರುವಂತ ಹಿಂಗೊಂದು 4 ಬೆಳೆ ಕೂದಲ ಹಾರಿಸ್ಕೊಂಡಿದ್ಲಲ್ಲ ನಿಮ್ಗೆ ಸಾಫ್ ಮಾಡ್ಕೊಂತ ನೋಡಿದ್ರಿಲ್ಲ ಇಟ್ಕೋತಾರ ಅದೆಲ್ಲ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ ಚಂದ ಕಾಣಕತ್ತೈತಿ ನಡ್ರಿ ಇವ್ರೊಬ್ರು ಎಲ್ಲಿ ಹೋದ್ರೆ ಏನಾತಾಗ ಬಿಡ್ತಾನೆ ಬಸ್ ಸ್ಟ್ಯಾಂಡ್ ಮಟ್ಟ ಅಂದಿದ್ರು ಏನು ಗುಡಿ ಬಾಗಲ ಕುಂತ್ರ ಏನ ನಾ ಒಂದು ಫೋನ್ ಹಚ್ಚಿ ಬರ್ತಂತ ತಡ್ರಿ ಇವ್ರಿಗೆ ಆಮೇಲೆ ಮಾತಿ ಕುಂತ್ರ ಮುಗಿದೋತ್ ಬಸ್ ಬಂದು ಹೋದ್ರು ಅವ್ರಿಗೇನು ಎಚ್ಚರ ಇರಂಗಿಲ್ಲ ಹಚ್ಚ ಅಡಿಗೆ ಎಲ್ಲ ಕಟ್ಕೊಂಡಿಯಲ್ಲ ಅಡಿಗೆ ಎಲ್ಲ ಕಟ್ಕೊಂಡೇನಿ ರೊಟ್ಟಿ ಚಪಾತಿ ಶಾಂತಕರಿಗೆ ಹೇಳಿದ್ದೆ ಮಾಡ್ಕೊಂಬರ್ರಿ ಅಂತೇಳಿ ಯಾಕಂದ್ರೆ ನನಗಾಗಲ್ಲ ಅಂತ ಅವ್ರಿಗೆ ಗೊತ್ತಿತ್ತು ಆಮೇಲೆ ಅವರೇ ಹೇಳಿದ್ರು ಪಾಪ ಅಷ್ಟು ಅಡಿಗೆ ನಾನು ಮಾಡ್ತೇನೆ ಇದು ನೀವೇನು ತ್ರಾಸ ತಗೋಬೇಡ್ರಿ ಅಂದ್ರು ನಾನು ಬೇಡ ಪಲ್ಯ ಗಿಲ್ಲೆ ಬೇಕಾದ್ರೆ ನಾ ಮಾಡ್ಕೋತೀನಿ ರೊಟ್ಟಿ ಚಪಾತಿ ನೀವು ಮಾಡ್ರಿ ಅಂದೆ ಹೇಳ್ಬೇಕಿಲ್ಲವ ಮೊದಲು ನನಗೆ ಆರಾಮಿಲ್ದಕ್ಕೆ ಮೆದಳ್ನಾಗ ಕ್ಯಾಬೇಜ್ ಗಡ್ಡಿ ಅಂತ ಅದು ಬ್ರೈನ್ ಟ್ಯೂಮರ್ ಆಗೈತಂತ ಅಯ್ಯೋ ರೊಟ್ಟಿ ಚಪಾತಿ ಮೇಲಕ್ಕೆ ಹಾಕುವತ್ನಾಗ ನೋವು ಸತ್ನಿ ಅಂದ್ರೆ ಏನು ಮಾಡೋದು ಹೇಳ್ಬೇಕು ಬೇಡ ತೆಳ್ಳಗೆ ಚಲೋತ್ತಂಗೆ ಮಾಡಂತೇಳಿ
ಅಯ್ಯೋ ಅದಕ್ಕೆಮ್ಮ ನೀವು ಎದಕ್ಕೆ ಹಿಂಗೆ ಚಿಂತೆ ಮಾಡ್ತೀರಿ? ಏನು ಆಗಲ್ಲ, ಏನು ತಲೆ ಕೆಡಿಸ್ಕೋಬೇಡ್ರಿ. ನೀವು ಹಿಂಗೆ ನಂಗೆ ರೊಟ್ಟಿ ಚಪಾತಿ ತಿಂದ್ರು ಸಾಯ್ತೇನೆ ಅಂತ ಯಾಕೆ ಅನ್ಕೊಳಕತ್ತೀರಿ? ಏನು ಆಗಲ್ಲ, ಒಳ್ಳೇದಾಕತಿ. ನೀವು ಮೊದಲು ಅದು ಎಂಥದ ಅಂತಾರಂತಪ್ಪ, ಆ, 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 ಸ್ವಲ್ಪ ಸುಮ್ಮನೆ ಇರ್ತೀಯ ಪಾರ್ವತಿ. ನೀನ್ ಹೇಳಿದ್ರು ಅಕ್ಕಗೂ ಪಾಪ ಅರ್ಥ ಆಗ್ಬೇಕಲ್ಲ. ಸ್ವಲ್ಪ ಸುಮ್ಮನಿರು ಅಕ್ಕ. ನೀನು ಮೊದಲು ನಿನ್ನ ವಿಲ್ ಪವರ್ನ ಕರೆಕ್ಟ್ ಆಗಿಟ್ಕೊ. ಟೆನ್ಷನ್ ತಗೋಬೇಡ. ಅಂದ್ರೆ ಆತ್ಮವಿಶ್ವಾಸ. ಏನು ನನಗೇನು ಆಗಲ್ಲ, ನಾ ಆರಾಮದೇನಿ, ನಂಗೆ ನಾ ಗಟ್ಟಿದೇನಿ ಅಂತ ನೀ ಅನ್ಕೊಂಡಿ ಅಂದ್ರೆ ಅದು ನೀ ಆದಷ್ಟು ಆರಾಮಾಗೇ ಇರ್ತಿ. ಅದನ್ನ ಬಿಟ್ಟು ನೀ ದಿನಕ್ಕೂ ನಾ ಸಾಯ್ತೀನಿ ಸಾಯಕತ್ತೀನಿ ಸತ್ತೇ ಹೋದೆ ಅಂತ ಹಿಂಗೆ ನಳ್ಳಕತ್ರ ಇನ್ನೂ ಜಾಸ್ತಿ ಆಕತ್ ನೋಡ್. ನಾ ಹೇಳ್ತೇನೆ ಅಕ್ಕ, ನಿನಗೆ ಹಿಂಗಾಗಿದ್ದು ನಮ್ಗೇನು ಖುಷಿ ಅಂತ ಮಾಡಿಯ? ಎಷ್ಟು ನಾನು ಒಳಗೊಳಗೆ ನೋವು ತಿಂತಾ ಇದೀನಿ ಅಂತ ನಂಗೆ ಮಾತ್ರ ಗೊತ್ತಕ್ಕ. ಏನ್ರಿ ನೀವು ಹಿಂಗೆ ಚಿಂತೆ ಮಾಡಕತ್ರೆ ನಂಗೊಂಥರ ಎದಿ ದಸಕ್ಕಂತಪ್ಪ. ನೀವು ಹಿಂಗೆ ಮಾಡಕ್ ಹೋಗ್ಬೇಡ್ರಿ. ನಿಮ್ಮನ್ನ ನಂಬ್ಕೊಂಡೆ ನಾನು ಇರೋದು. ನೀವು ಹಿಂಗೆ ಮಾಡಿದ್ರೆ ಹೆಂಗೆ ಹೇಳ್ರಿ ನೋಡೋಣ. ನಂಗೆ ಅದನ್ನ ತಡ್ಕೊಳಕಾಕತ್ತೇನ? ಈಗ ಆಗಿರೋದೇ ಒಂದು ಸಾಕು. ಏನು ನಾನು ಅಲ್ಲೇ ಯಾವ ಊರಿಗೂ ಹೋಗಕ್ಕೂ ನಾವಲ್ಲೇ. ಅಯ್ಯೋ ದೇವ್ರೆ, ಅಲ್ಲ ತಯಾರಾಕೊಂಡು ನಿಂತ್ಕೊಂಡು ನಾ ಹೋಗಕ್ವಲ್ಲ ಅಂದ್ರೆ ಹೆಂಗದ ಪಾರ್ವತಿ? ಅಲ್ಲ ಅದಕ್ಕೆಮ್ಮ ನೀವ ನೋಡ್ತಾ ಇದೀರಿ, ಇವ್ರು ಈ ಪರಿ ಮಾನಸಿಕ ಮಾಡ್ಕೊಂಡು ಚಿಂತೆ ಮಾಡಕತ್ತಾರ. ಡಾಕ್ಟರ್ ಹೇಳ್ಯಾರ ಮೊದ್ಲೇ ಇವ್ರಿಗೂ ಹಾರ್ಟ್ ಪ್ರಾಬ್ಲಮ್ ಐತೆ ಅಂತ. ಹಿಂಗಿದ್ದತ್ನಾಗ ಇವ್ರು ಈ ತರ ಚಿಂತೆ ಮಾಡ್ಕೊಂಡ್ರ ಪಾರ್ವತಿ ಆಕಿ ಹುಡುಗರ ಗದ್ದಲಾಗ ಆಕಿ ಪಾಡಿಗೆ ಹಾಕಿರ್ತಾಳ. ಅಶ್ವಿನಿ ನೋಡಿದ್ರ ಗಂಡನ ಮನ್ಯಾಗ ಅದಾಳ. ಇನ್ನು ನಾನು ನಿಮ್ಮ ಜೊತೆ ಬೆನ್ನತ್ಕೊಂಡ್ ಬಂದ್ರ ಅರವಿಂದನು ನಮ್ಮ ಜೊತೆಗೆ ಇರ್ತಾನ. ರಾತ್ರಿ ಏನಾರ ಹೆಚ್ಚು ಕಮ್ಮಿ ಆದ್ರೆ ನಾನು ಏನ್ ಮಾಡ್ಲಿ? ಏನು ಆಗಲ್ಲ ಪಾರ್ವತಿ. ಅದನ್ನೆಲ್ಲ ವಿಚಾರ ಮಾಡ್ತಾರನ ಈಗ. ಹೋಗ್, ನಾನೇನ್ ಚಿಂತೆ ಮಾಡಲ್ಲ. ಇಲ್ಲ ಅವ ರೆಡಿ ಆದ್ರೆ ಇಲ್ಲಪ್ಪ, ನಾನು ಬರಲ್ಲ. ನಾನು ಎಲ್ಗೂ ಬರಲ್ಲ. ಪಾರ್ವತಿ, ಇದ್ದಕ್ಕಿದ್ದಂಗೆ ಏನಾತ್ ನಿಮ್ಗೆ? ಅಲ್ಲ ಹೋಗೋಣಂತೆಲ್ಲ ಬೆಳಗ್ಗೆದ್ದು ಅಷ್ಟು ತಯಾರಾದಿಲ್ಲವ, ಏನಾತ್? ಅಪ್ಪ ನಿಮ್ಮಪ್ಪ ಅಕ್ಕಗ ಆರಾಮಿಲ್ಲ ಅಂತ ಇಷ್ಟು ಚಿಂತೆ ಮಾಡಕತ್ತ. ನನಗಿದು ತಲೆಯಾಗ ಇದ್ದಿದ್ದಿಲ್ಲ. ಈಗ ಅವ್ರು ಅಂದಿದ್ ಕೇಳಿ ನನ್ನ ಕೈಕಾಲು ತರ್ಗುಡಾಕತ್ವಿಲ್ಲ. ನಾವಲ್ಲಪ್ಪ ಎಲ್ಲಿ ಬರಾಕ. ಅಲ್ಲ ನೀನೇ ಯೋಚನೆ ಮಾಡು. ನೀನು ಯೋಚನೆ ಮಾಡಿಲ್ಲಪ್ಪ ಇದನ್ನ ಒಂಚೂರು. ಈಗ ನಾನು ನೀನು ಇವರಲ್ಲ ಯಾರೋ ಅದಕ್ಕೆಮ್ಮ 3 ಮಂದಿ ಅಲ್ಲಿ ಹೊಂಟೇವಿ. ಹೌದಾ? ಮನ್ಯಾಗ ಪಾರ್ವತಿ ಹುಡುಗರು ಕರ್ಕೊಂಡು ಆಯ್ಕೆ ಮಕ್ಕೋತಾಳ. ಆ ಹುಡುಗರ ಗದ್ದಲಾಗ ಪಾಪ ಆಕಿಗೆ ಅನ್ನೋದು ತಪ್ಪೆ. ಆಕಿ ಅವ್ನ ಸಂಭಾಸದೇ ರಗಡ. ಈಗ ಆಕಿನ ಖುಷಿನ ಜೊತೆಗೆ ಬಿಟ್ಟು ಹೊಂಟೇನಿ. ಅಲ್ಲೇ ಅವರು ಅಷ್ಟು ಹೋಗಿರ್ತೇವೆ. ಇಲ್ಲಿ ರಾತ್ರಿ ನಿಮ್ಮ ಅಪ್ಪಗೆ ಏನಾರ ಒಮ್ಮಿಂದೊಮ್ಮಕ್ಕೆ ಆರಾಮಿಲ್ಲ ಅಂತ ಅನ್ಸಿದ್ರೆ ನಾನು ಏನು ಮಾಡಲಿ? ಈ ಕರ್ಕೊಂಡು ಹೋಗಕ್ಕೆ ದವಾಖಾನಿಗೆ ಅಥವಾ ಅವ್ರಿಗೆ ನನಗಾಗಲ್ಲಪ್ಪ. ನಾನಿದ್ರೆ ಏನಾರ ಮಾತಾಡ್ಕೊತಿದ್ರೆ ಸ್ವಲ್ಪ ಟೈಮ್ ಪಾಸಾರ ಆದಿತ್ತು ಅನ್ಕೋ. ನಾನು ಇರಂಗಿಲ್ಲ ಅಂದ್ರೆ ನಾವಲ್ಲಪ್ಪ. ನಾನು ಅವ್ರನ್ನ ಬಿಟ್ಟು ಎಲ್ಲಿ ಬರೋದಿಲ್ಲ. ನನ್ನ ಜೀವ ಸಮಾಧಾನ ಆಗೋದಿಲ್ಲ. ನಾನು ಎಲ್ಲಿಗೂ ಬರಲ್ಲ. ಓ ಹೌದಲ್ಲ. ನಾನು ಆಯ್ತು, ನಾನು ಏನು ಚಿಂತೆ ಮಾಡಲ್ಲ. ಹೋಗಿ ಬರ್ರಿ. ಯಾಕೆ ಟೆನ್ಷನ್ ಮಾಡ್ಕೊಳಕತ್ತಿ ಪಾರ್ವತಿ? ಇಷ್ಟೆಲ್ಲ ತಯಾರಿ ಮಾಡ್ಕೊಂಡು ಹೊಂಟು ನಿಂತೋತೆ ನಾವಲ್ಲ ಅಂತಂದ್ರೆ ಏನಾಗಲ್ಲ. ಹೋಗಿ ಬರ್ರಿ. ನೀವು ಮಾತಾಡಕ ಹೋಗ್ಬೇಡ್ರಿ. ಮೊದಲೇ ಹಾರ್ಟ್ ನಿಮಗೂ ತೊಂದರೆ ಐತಿ ಅಂತ ಡಾಕ್ಟರ್ ಹೇಳ್ಯಾರ. ಈ ಕಂಡು ಗೊತ್ತಿದ್ದು ನಾ ಹೋಗ್ಲೇನ? ನನ್ನ ಕೈಲಿ ಆಗಲ್ಲಪ್ಪ. ನಾನು ಅಲ್ಲಿ ಹೋದ್ರೂ ನನ್ನ ಜೀವ ಇಲ್ಲೇ ಇರ್ತೈತಿ. ನಾನು ಹೋಗಲ್ಲ, ನಾ ಬರಲ್ಲ. ಬೇಕಾರೆ ಅರವಿಂದ ಅದಕ್ಕೆಮ್ಮ ಹೋಗಿ ಬರಲಿ. ಅಲ್ಲ ಶ್ರೀಕಾಂತ, ಪಾರ್ವತಿ ಹೇಳೋದು ಯಾಕೆ ಕರೆಕ್ಟ್ ಐತಪ್ಪ. ನಾನು ನೋಡ್ತಾ ಇದ್ದೀನಿ, ಊಟನೂ ಸರಿಯಾಗಿ ಮಾಡುವಲ್ಲಿ. ನೀನು ನನ್ನ ಮೇಲೆ ಇಷ್ಟು ಜೀವದಿ ನನಗೆ ಗೊತ್ತಿಲ್ಲ ಅಂದ್ಲ. ಏನಾರ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು? ಬ್ಯಾಡ ಬಿಡು. ನಾನೇನು ಕಾಶಿ ನೋಡಿ ಏನಾಗಬೇಕಾಗಿಲ್ಲ. ಯಾ ಕಾಶಿ ಯಾವ್ದು ರಾಮೇಶ್ವರ ಏನಾಗಬೇಕಾಗೈತಿ? ಒಲ್ಲೆಪ್ಪ, ನಾನು ಹೋಗಕ್ಕೆ ಒಲ್ಲೆ. ಮತ್ತೇನು ಹೋಲಿ ಅಲ್ಲಿಗೆ? ಬೇಡ ಇರಲಿ ಬಿಡು. ಬೇಡ, ಏನು ಅರ್ಬಿ ತುಂಬ್ಕೊಂಡು ಅಡುಗೆ ಮಾಡ್ಕೊಳತ್ತಷ್ಟೇ. ಅವೇನು ದೊಡ್ಡಾಗದ? ಬೇಡ ಅಂದ್ರೆ ಮುಗಿದೋತು. ನಾವೇನು ಬಾಡಿಗೆ ಕಾರ್ ಮಾಡಿದ್ವಿ? ನಮ್ದು ಕಾರು. ಬೇಡ. ಅಲ್ಲ ಹೊಂಟು ನಿಂತಿದ್ರಿ, ಯಾಕೆ ಕ್ಯಾನ್ಸಲ್ ಮಾಡ್ತೀರಿ? ಹೋಗಿ ಬರ್ರಿ. ನಾ ಹೇಳೋದಾದ್ರೆ ನೋಡು ಶ್ರೀಕಾಂತ, ಅವ್ವ ಅಜ್ಜಿ ತಯಾರಾಗಿರ್ತಾರ. ನಾವು ಬಿಟ್ಬಿಟ್ರೆ ಅವ್ರಿಗೆ ಬೇಜಾರಾಕತ್ತಲ್ಲ. ಅದಕ್ಕೆ ತಟಗ್ನ ಹೋಗಿ ಬರ್ರಿ ಅಂತ ಹೆಂಗಂತಾಳ ನೋಡು. ಇಷ್ಟೇ ಪ್ರೀತಿ. ನಾನು ಹೇಳಿದ್ರೆ ನೀನು ನಂಬಲ್ಲ, ಕೇಳ್ತಿದ್ದಿಲ್ಲ ನೀನು. ನೋಡ್ದೇನ ಈಗ ಗೊತ್ತಾತ ನಿನಗೆ? ನಿನ್ನ ಸೊಸಿಗೆ ನಿನ್ನ ಮೇಲೆ ಅದು ಎಷ್ಟು ಪ್ರೀತಿ ಐತೆ ಅಂತೇಳಿ. ಅಯ್ಯ ಹುಚ್ಚ, ನೀ ನಂಬ್ತಿ? ಅಲ್ಲ ಅಮ್ಮ, ಯಾಕಂಗೆ ದುಡುಕಿ ಮಾತಾಡ್ತೀರಿ? ನಾನು ಅದನ್ನ ಅರ್ಥ ಹೇಳಲಿಲ್ಲ. ನಾನು ನಿಮ್ಮದೇ ವಿಚಾರ ಮಾಡಿದ್ದು. ಬೇಕಾದ್ರೆ ನಮ್ಮವ್ವ ನಮ್ಮ ಅಜ್ಜಿನ ಕರ್ಕೊಂಡು ಹೋಗ್ಬೇಡ್ರಪ್ಪ. ನಾನು ಅವ್ರನ್ನ ಕರ್ಕೊಂಡು ಹೋಗ್ರಿ ಅಂತ ನಿಮಗೆ ಹೇಳಿಲ್ಲ. ನೀವಾಗೆ ಹೊಂದಿಸ್ಕೊಂಡಿದ್ದು. ಅಲ್ಲ ಅಲ್ಲಿನೂ ಅಪ್ಪ ಒಬ್ಬನ ಅಕ್ಕನ. ನನಗೇನು ಅವ್ರೇನೋ ನಿಮ್ಮ ಜೊತೆ ಬರಲಿ ಅನ್ನೋಂಥ ಯಾವುದು ಇದು ಇಲ್ಲ. ಆದರೆ ನಾನು ಹೇಳಿದ್ದ ಉದ್ದೇಶ ಆದಲ್ಲ. ನಾನೇನಂದೆ ಅಂದರೆ ತಯಾರಾಗಿದ್ರಿ, ಮತ್ತೆ ಯಾಕೆ ಕ್ಯಾನ್ಸಲ್ ಮಾಡ್ತೀರಿ? ಹೋಗಿ ಬರ್ರಿ. ಬೇಕಾದರೆ ಈಗ ಯಾಕಂದ್ರೆ ನೀವು ಮತ್ತು ಇವ್ರು ಹೋದ್ರು, ಆ ಅತ್ತಿಯವ್ರೊಬ್ಬರೇ ಇದ್ರು. ನನಗೂ ಕಾರ್ ಡ್ರೈವಿಂಗ್ ಬರಲ್ಲ, ಆ ಅತ್ತಿಯವ್ರಿಗೂ ಬರಲ್ಲ. ಅಮ್ಮಗೆ ಯಾರು ಕಾರ್ ಓಡಿಸ್ತಾರ? ಅಕಸ್ಮಾತ್ ಏನೋ ಒಂದು ತೊಂದರೆ ಇದ್ದರೆ ಆ ಥರ ಆಗೋದು ಬೇಡ. ದೇವ್ರ ದಯದಿಂದ ಒಳ್ಳೆಯದೇ ಇರಲಿ ಎಲ್ಲ. ಆದರೆ ಹೇಳಿದೆ ಅಮ್ಮ, ನೀವು ಇವ್ರ ಅಮ್ಮ ಎಲ್ಲರೂ ನೀವು ಹೋಗಿ ಬರ್ರಿ. ಅಶ್ವಿನಿ ಮತ್ತು ಅಶ್ವಿನಿ ಗಂಡಗೆ ಇಬ್ರಿಗೂ ಒಂದು 15 ದಿನದ ಮಟ್ಟಿಗೆ ಇಲ್ಲೇ ಬಂದಿರ್ರಿ ಅಂತ ಹೇಳಿದ್ರಾತು. ಏನಂತೀರಿ? ಅಶ್ವಿನಿಗೂ ಕಾರ್ ಓಡ್ಸಕ್ಕೆ ಬರ್ತೈತಿ, ಆಕೆ ಗಂಡಗೂ ಬರ್ತೈತಿ. ಆಮೇಲೆ ಮನ್ಯಾಗ ಒಂದು ಜನ ಇದ್ದಂಗೆ ಆಕತಿ. ರಾತ್ರಿ ಮಾತಾಡ್ಸ್ಕೊತ ಕುಂದಿರ್ತಾಳ. ಆಮೇಲೆ ನಾವೆಲ್ಲರೂ ಒಕ್ಕಟ್ಟಾಗಿರ್ತೀವಿ. ಒಂಥರ ನನಗೂ ಒಂದು ಧೈರ್ಯ, ನಂಗೆ ಅಶ್ವಿನಿ ಹೆಲ್ಪಿಗಿದ್ರೆ. ಹಾಂ, ಗುಡ್ ಐಡಿಯಾ ಪಾರ್ವತಿ. ಒಳ್ಳೆ ಸಲಹೆ ಕೊಟ್ಟೆಮ್ಮ. ಆತಾ? ಹಾಂ ಬೇ, ಅಶ್ವಿನಿಗೆ ಆಕಿ ಗಂಡಗ ಒಂದು 15 ದಿನ ಬರ್ರಿ ಅಂದ್ರೆ ಬರ್ತಾರಪ್ಪ. ಹಂಗೇನಿಲ್ಲ. ಅಲ್ಲಿಂದ ಆಫೀಸ್ಗೆ ಹೋಗೋದು, ಅಲ್ಲಿಂದ ಕೆಲ್ಸಕ್ಕೆ ಹೋಗೋ ಬದಲು ಇಲ್ಲಿಂದ ಹೋಗ್ತಾರಷ್ಟೇ.
ಹಾಗಾದ್ರೆ ಆಗ್ಬೋದು. ಅಶ್ವಿನಿ ಗಂಡ ಅಶ್ವಿನಿ ಇರ್ತಾರಂದ್ರೆ ಸ್ವಲ್ಪ ಚಿಂತಿಲ್ಲ. ಹಾಂ, ಹಾಗಾದ್ರೆ ಸರಿ. ಆದರೂ ನಿಮ್ಮನ್ನು ಬಿಟ್ಟು ಹೋಗೋಕೆ ನಂಗೆ ಇಷ್ಟನೇ ಇಲ್ಲ ರೀ. ಪಾರ್ವತಿ, ಏನು ಚಿಂತೆ ಮಾಡಬೇಡ, ನಾನು ಆರಾಮಿರ್ತೀನಿ. ನೀನು ಒಟ್ಟ ಕಾಳಜಿ ತಗೋಬೇಡ, ನಾನು ಅದೇನಿ. ನಾ ಎಲ್ಲ ಪಾರ್ವತಿ ಅದಳ ನೋಡ್ಕೊಂತಾಳ, ಆಮೇಲೆ ಅಶ್ವಿನಿ ಇರ್ತಾಳ ಆಫೀಸ್ನಾಗ, ನಾನು ಕೆಲ್ಸದಾಗಿರ್ತೀನಿ, ಏನೂ ಆಗಲ್ಲ, ಹೋಗ್ಬಾ. ಹಾಗಾದ್ರೆ ಸರಿ. ಪಾರ್ವತಿ ಫಸ್ಟ್ ನೀ ಲಕ್ಷ್ಮಿ ಫೋನ್ ಮಾಡು. ಲಕ್ಷ್ಮಿ ಯಾಕೆ ಬಂದ್ಲೆ ಬಾಯಾಗ? ಅಶ್ವಿನಿ ಫೋನ್ ಮಾಡು. ಅಶ್ವಿನಿ ಫೋನ್ ಮಾಡಿ ಆಕಿ ಗಂಡಗ ಆಕಿಗೆ ಇಬ್ರು ಬರ್ತಾರ ಅನ್ನೋದು ನನಗೆ ಪೂರ ಖಚಿತ ಆಗ್ಬೇಕು. ಇವತ್ತೊಂದಿನ ತಡ ಆದ್ರೂ ಅಡ್ಡಿಲ್ಲ, ಅವ್ರು ಬರ್ತಾರ ಅನ್ನೋದು ಖಚಿತ ಆದ್ಮೇಲೆ ನಾನು ಇಲ್ಲಿಂದ ಜಾಗ ಖಾಲಿ ಮಾಡೋದು. ಅಯ್ಯೋ ಅಮ್ಮ, ಒಂದೇ ಒಂದು ಮಾತು, ಹಿಂಗ ಅಮ್ಮ ಅತ್ತಿಯರು ಹೊಂಟಾರ, ಅಪ್ಪಾಜಿ ಒಬ್ರು ಹಾಕಾರ ಬಾ ಅಂತ ಒಂದು ಮಾತು ಹೇಳಿದೆ ಅಂದ್ರೆ ಓಡ್ಕೊಂತ ಬರ್ತಾಳಕಿ ಪಾಪ. ಸರಿ, ನಾನು ಆಕಿ ಒಂದು ಈ ಟೈಮ್ನಾಗ ತವ್ರ ಮನ್ಯಾಗ ಒಂದು ಸ್ವಲ್ಪ ದಿನ ಇದ್ದಂಗೂ ಆಕತಿ, ಆಕಿ ಗಂಡ ಹೆಂಡತಿ ಒಂಥರ ಆರಾಮಾಗಿ ಇದ್ದಂಗೂ ಆಕೈತಿ. ಕರಿತೀನಿ ತಡಿ, ಫೋನ್ ಮಾಡಿ ತೊಗೊಂಬರ್ತೇನೆ. ಅಡ್ಡಿ ಇಲ್ಲ, ನೀನು ಸೊಸಿ ತಿಳಿ ಅವಾಗವಾಗ ಒಂದೊಂದ್ಸಲ ಓಡಾಡ್ತೈತಿ.